ಕರ್ನಾಟಕ ದಲಿತ ಸಂಘ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಯಿತು. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ತರದೆ ಉದ್ಯೋಗ ನೇಮಕಾತಿಗೆ ಸರ್ಕಾರಿ ಆದೇಶ ಹೊರಡಿಸಿರುವುದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘ ಸಮಿತಿ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ ನಂತರವೇ ಉದ್ಯೋಗ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಬೇಕು. ಈ ಸಂಬಂಧ ಸರ್ಕಾರ ತಕ್ಷಣ ಹೊಸ ಅಧಿಸೂಚನೆ ಹೊರಡಿಸಬೇಕು ಎಂದು ಆಗ್ರಹಿಸಿದರು. ರೋಸ್ಟರ್ ಬಿಂದುಗಳನ್ನು ನಿಗದಿಪಡಿಸುವ ವೇಳೆ ಪರಿಶಿಷ್ಟ ಜಾತಿಯ 101 ಉಪಜಾತಿಗಳ ಜನಸಂಖ್ಯೆ ಆಧಾರವಾಗಿ ಒಳ ಮೀಸಲಾತಿ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನದಾಸ್ ಆಯೋಗದ ಶಿಫಾರಸು ಮಾಡಿದ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿರುವ ಅಲೆಮಾರಿ ಹಾಗೂ ಅರ್ಧ ಅಲೆಮಾರಿ ಜಾತಿಗಳಿಗೆ ಒಟ್ಟು 17% ಮೀಸಲಾತಿಯಲ್ಲಿ ಪ್ರತ್ಯೇಕವಾಗಿ 1% ಮೀಸಲಾತಿ ನೀಡಬೇಕು ಎಂದು ತಿಳಿಸಿದರು. ಇದಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೀಸಲಾತಿಯನ್ನು 18ರಿಂದ 24% ಏರಿಸುವ ನಿರ್ಧಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಅವಕಾಶವಿಲ್ಲದಂತೆ ಒಟ್ಟು 56% ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚಿಗೆ ಸೇರಿಸಲು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಮುಖ್ಯಮಂತ್ರಿ ಸರ್ವಪಕ್ಷಗಳ ಸಂಸದರನ್ನೊಳಗೊಂಡ ನಿಯೋಗವನ್ನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಂತೆ ಮಾಡಬೇಕು. ತಮಿಳುನಾಡು ಮತ್ತು ಝಾರ್ಖಂಡ್ ರಾಜ್ಯಗಳು ಈ ವಿಷಯದಲ್ಲಿ ಈಗಾಗಲೇ ಯಶಸ್ವಿಯಾಗಿವೆ ಎಂದು ಹೇಳಿದರು. ಈ ಎಲ್ಲ ವಿಷಯಗಳಿಗೆ ಬಿಜೆಪಿ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರು ಎಂ. ಗುರುಮೂರ್ತಿ ಶಿವಮೊಗ್ಗ, ಸಂಚಾಲಕರು ಬಿ.ಎಂ. ಗಂಗಾಧರಪ್ಪ ಚಿಕ್ಕಬಳ್ಳಾಪುರ, ಹನುಮಂತಪ್ಪ ಕಾಕರ್ಗಲ್ ರಾಯಚೂರು, ಎಸ್. ಫಕೀರಪ್ಪ ಕಾರವಾರ, ಕೆಂಗುಂಟೆ ಜಯಣ್ಣ ಜಿಲ್ಲಾ ಸಂಚಾಲಕರು ಹಾಗೂ ಇನ್ನಿತರ ಮುಖಂಡರು ಭಾಗವಹಿಸಿದ್ದರು. ಕರ್ನಾಟಕದ ಒಳಗಡೆ ಮೊಟ್ಟ ಮೊದಲ ಬಾರಿಗೆ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಈ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಬೀದಿ ಹೋರಾಟಗಳನ್ನು ಆರಂಭ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದು, ಯಾಕೆ ಈ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿದ್ರೆ, ಈಗ ದುರ್ಬಲ ಜಾತಿಗಳ ಮೀಸಲಾತಿಯನ್ನು ಪ್ರಬಲ ಜಾತಿಗಳು ಕಬಳಿಸ್ತಾ ಹೋಗಿರೋದ್ರಿಂದ ದುರ್ಬಲ ಜಾತಿಗಳಿಗೆ ಮೀಸಲಾತಿ ಸಿಗದೇನೆ ಅನ್ಯಾಯ ಆಗ್ತಾಯಿದೆ. ಹಾಗಾಗಿ ಈ ಪರಿಶಿಷ್ಟ ಜಾತಿ ಒಳಗಿನ ಬರ್ತಕ್ಕಂಥ ಎಲ್ಲ ಜಾತಿ ಜನಸಂಖ್ಯೆವಾರು ಮೀಸಲಾತಿ ಹಂಚಿಕೆ ಆಗಬೇಕು ಅಂತಕ್ಕಂತಹ ಉದ್ದೇಶ ಇಟ್ಕೊಂಡು ಹೋರಾಟ ಆರಂಭ ಮಾಡಿದ್ವಿ. ಆದರೆ 2004ರಲ್ಲಿ ಎಸ್.ಎಂ. ಕೃಷ್ಣರವರ ಒಂದು ಸದಾಶಿವ ಆಯೋಗವನ್ನು ಅವರು ರಚನೆಯನ್ನು ಮಾಡಿದರು. ಅದು ವರದಿಯನ್ನು ಕೊಡ್ತು. ಬಿ.ಜೆ.ಪಿ. ಸರ್ಕಾರ ಆ ವರದಿಯನ್ನು ತಿರಸ್ಕರಿಸಿತು. ಅವ್ರದ್ದೇ ಸರ್ಕಾರ ಮಾಧುಸ್ವಾಮಿ ಉಪಸಮಿತಿಯನ್ನು ನೇಮಕ ಮಾಡಿ ಎಸ್.ಸಿಗೆ 2% ಜಾಸ್ತಿ ಮಾಡಿದ್ದೀವಿ ಮತ್ತು ಎಸ್.ಟಿಗೆ 4% ಜಾಸ್ತಿ ಮಾಡಿದ್ದೀವಿ. ಒಟ್ಟು 18 ಇದ್ದಿದ್ದನ್ನು 24% ಮೀಸಲಾತಿಯನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡ್ತು. ಆದರೆ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಬಿ.ಜೆ.ಪಿ. ಸರ್ಕಾರ ಅದನ್ನು ಕೇಂದ್ರಕ್ಕೆ ಕಳಿಸಿ ಕಾನ್ಸ್ಟಿಟ್ಯೂಷನ್ 9 ಶೆಡ್ಯೂಲ್ಗೆ ಅವರು ಸೇರಿಸದೇ ಇಲ್ಲ. ಹಾಗಾಗಿ ಇವತ್ತಿನ ಈ ಎಲ್ಲ ಗೊಂದಲಗಳಿಗೆ ಮೂಲ ಕಾರಣ ಬಿ.ಜೆ.ಪಿ. ಸರ್ಕಾರ ಅನ್ನುವಂಥ ಒಂದು ನೇರ ಆರೋಪವನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ 56,432 ಹುದ್ದೆಗಳನ್ನು ನಾವು ತುಂಬುತ್ತೀವಿ ಅಂತಕ್ಕಂತಹ ಒಂದು ನೋಟಿಫಿಕೇಷನನ್ನು ಅವರು ಹೊರಡಿಸಿದ್ದಾರೆ. ಸೊ ಇಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಕ್ಕೂಟ ಜಂಟಿಯಾಗಿ ಏನು ಕೇಳ್ತಾ ಇದೆ ಸರ್ಕಾರದ ಮುಂದೆ ಅಂತ ಹೇಳಿದ್ರೆ, ನೀವು 56,432 ಹುದ್ದೆಗಳನ್ನು ತುಂಬುವಂಥ ಸಂದರ್ಭದಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿ ಒಳಗಿನ ಅನೇಕ ಜಾತಿಗಳಿಗೆ ರೋಸ್ಟರ್ ಬಿಂದುನಲ್ಲಿ ಅನ್ಯಾಯ ಆಗ್ತಾಯಿದೆ. ಯಾವುದು ಬಲಗೈ ಅಂದರೆ ಹೊಲೆಯ ಸಂಬಂಧಿತ ಜಾತಿಗಳಿಗೆ ರೋಸ್ಟರ್ ಬಿಂದುನಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಒಂದು ದೊಡ್ಡ ಕೂಗು ಕೇಳಿ ಬರ್ತಾ ಇರೋದ್ರಿಂದ ಇವತ್ತು ನಾವು ರಾಜ್ಯ ಸರ್ಕಾರದ ಮೇಲೆ ಏನು ಒತ್ತಡ ಏರ್ತಾ ಇದ್ದೀವಿ ಅಂತ ಹೇಳಿದ್ರೆ, ರೋಸ್ಟರ್ ಬಿಂದುವನ್ನು ಸರಿಪಡಿಸಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ 56,432 ಹುದ್ದೆಗಳನ್ನು ತುಂಬಬೇಕು, ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾನು
ಮಾಡ್ತಾ ಇದ್ದೀನಿ. ಅದೇ ರೀತಿ ಏನು ಚಿತ್ರದುರ್ಗದಿಂದ BJP ನೇತೃತ್ವದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಿ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀನಿ ಅಂತ ಹೇಳಿ ಇಲ್ಲಿಯ MP ಗೋವಿಂದ ಕಾರಜೋಳ ಅವರು, ಮಾಜಿ MP ನಾರಾಯಣಸ್ವಾಮಿ ಅವರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು, ಶ್ರೀರಾಮುಲು ಅವರು, ಅಶೋಕ್ ಅವರು, ಇವರೆಲ್ಲರೂ ಕೂಡ ಚಿತ್ರದುರ್ಗದಿಂದ ಪಾದಯಾತ್ರೆ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂದೆ. ಇವರಿಗೆ ಈ BJPಯ ಎಲ್ಲ ಲೀಡರ್ಸಿಗೆ ಯಾವುದೇ ನೈತಿಕತೆ ಇಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತಿನ ಕರ್ನಾಟಕದ ಒಳಗಡೆ ಏನು ಈ ವಿದ್ಯಮಾನಗಳು ನಡೀತಾ ಇದ್ದಾವೆ ಅದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಕ್ಕೂಟದ ರಾಜ್ಯಾಧ್ಯಕ್ಷ ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ರೋಸ್ಟರ್ ಬಿಂದುಗಳನ್ನು ಸರಿಪಡಿಸಿ ಮಾದಿಗ ಸಂಬಂಧಿತ ಜಾತಿಗಳು, ವಲಯ ಸಂಬಂಧಿತ ಜಾತಿಗಳು ಮತ್ತು ಇತರೆ ಪರಿಶಿಷ್ಟ ಜಾತಿಗಳಿಗೆ ಉದ್ಯೋಗವನ್ನು ಭರ್ತಿ ಮಾಡಬೇಕು ಅಂತ ಆಗ್ರಹಿಸೋದಕ್ಕೆ ನಾವು ಈ ಒಂದು ರಾಜ್ಯ ಪ್ರವಾಸ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ. ಬಸವರಾಜ ಬೊಮ್ಮಾಯಿ ಅವರು 56% ಏರಿದಾಗ ಅದನ್ನು 9ನೇ ಶೆಡ್ಯೂಲ್ಗೆ ಸೇರಿಸದೇ ಇರೋದು ಅವರು ಮಾಡಿದಂಥ ಘನಘೋರವಾದ ತಪ್ಪು. ಅದರಿಂದ ಇವತ್ತು ಕರ್ನಾಟಕದಲ್ಲಿ ಈ ಸಮಸ್ಯೆ ಮೂಡಿದೆ. ನಾನು ರಾಜ್ಯದ ಛಲವಾದಿ ಅಥವಾ ವಲಯ ಜಾತಿಯ ಬಂಧುಗಳು, ಮಾದಿಗ ಜಾತಿ ಬಂಧುಗಳು ಮತ್ತು ಇತರ ಎಲ್ಲ ಜಾತಿಗಳಿಗೆ ಈ ಮೂಲಕ ನಾನು ಒಂದು ನಿವೇದನೆಯನ್ನು ಮಾಡ್ತಾಯಿದ್ದೀನಿ. ನಾವೆಲ್ಲರೂ ಸೇರಿ ರೋಸ್ಟರ್ ಬಿಂದುಗಳನ್ನು ಸರಿಪಡಿಸುವಂತೆ, ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಎಲ್ಲ 101 ಜಾತಿಗಳು ಸೇರಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸೋಣ. ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಕ್ರಮವನ್ನು 27ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೈಗೊಳ್ಳುತ್ತಾರೆ ಅನ್ನೋ ಒಂದು ಸದಾಶಯವನ್ನು ನಾವು ಹೊಂದಿದ್ದೀವಿ ಬಂಧುಗಳೇ.